ಈ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ, ಕ್ರೋನಿಕ್ ಯೂರಿನ್ ಇನ್ಫೆಕ್ಷನ್ ಇದ್ದವರಿಗೆ ಏನಾಗ್ತದೆ ಅಂದರೆ ಈ ಒಳಗಿನ ಪದರು ಆಗಾಗ ಏನಾಗ್ತದೆ ಸ್ಟಿಮ್ಯುಲೇಟ್ ಆಗಿ 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 ಕಡೆಗೆ ಈ ಅರ್ಬುದ ರೋಗಕ್ಕೆ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಮತ್ತೊಮ್ಮೆ ಈ ನಮ್ಮ ದೇಶದಲ್ಲಿಲ್ಲ, ಈ ಸಿಸ್ಟೋಸೋಮಿಯಾಸಿಸ್ ಅಂತ ಹೇಳ್ತೇವೆ ನಾವು, ಬ್ಲ್ಯಾಡರ್ ಕ್ಯಾನ್ಸರ್ ಇದ್ದು ಒಂದು ಉಂಟು ಮಾಡುವಂಥ ಒಂದು ಇನ್ಫೆಕ್ಷನ್ ಅದು. ಮತ್ತು ಈ ಕೆಲವು ಫ್ಯಾಮಿಲಿಯಲ್ಲಿ ಕೆಲವು ಈ ಜಿನೆಟಿಕ್ ಡಿಸೀಸಸ್ ಇರ್ತದೆ, ಲಿಂಚ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಆ ಲಿಂಚ್ ಡಿಸೀಸಲ್ಲಿ ಈ ಬ್ಲ್ಯಾಡರ್ ಕ್ಯಾನ್ಸರ್ ಉಂಟಾಗುವಂಥ ಸಂಭವ ಜಾಸ್ತಿ. ಹಾಗಾದರೆ ಈ ಮೂತ್ರಕೋಶದ ಕ್ಯಾನ್ಸರ್ ನಮ್ಮ ಜಾಗತಿಕವಾಗಿ ಯಾವ ಪ್ರಮಾಣದಲ್ಲಿದೆ ಈಗ? ಈ ಮೂತ್ರಕೋಶದ ಕ್ಯಾನ್ಸರ್ ಈಗ ನಾವು ಒಂದು 10 ಟಾಪ್ ಕ್ಯಾನ್ಸರ್ಗಳನ್ನು ಹಿಡಿದ್ರೆ ಇದು ಸಾಧಾರಣ ಒಂದು 9ನೇ ಇಲ್ಲದ್ರೆ 10ನೇ ಸ್ಥಾನದಲ್ಲಿ ಇದೆ. ಜಾಗತಿಕವಾಗಿ ನೋಡಿದರೆ ಎಲ್ಲ ಕ್ಯಾನ್ಸರ್ಗಳಲ್ಲಿ ಸಾಧಾರಣ 2.9 ಅಥವಾ ಅರೌಂಡ್ 3% ಕ್ಯಾನ್ಸರ್ಗಳು ನಮ್ಮ ಮೂತ್ರಕೋಶದ ಕ್ಯಾನ್ಸರ್ ಆಗಿರ್ತದೆ. ಜಾಗತಿಕವಾಗಿ ಪ್ರತಿ ವರ್ಷ ಸಾಧಾರಣ 5 ಲಕ್ಷ ಜನ ಹೊಸ ರೋಗಿಗಳು ಉಂಟಾಗ್ತದೆ ಈ ಕ್ಯಾನ್ಸರಿಂದಾಗಿ. ಅದೇ ನಾವು ಇಂಡಿಯಾಕ್ಕೆ ಬಂದರೆ, ನಾವು ಈಗ ಜಾಗತಿಕವಾಗಿ ನಾನು ನಿಮಗೆ ಹೇಳಿದೆ, ಆದರೆ ಇಂಡಿಯಾದ್ದು ನಮ್ಮ ಸ್ಥಿತಿಗತಿ ನೋಡಿದರೆ ಸಾಧಾರಣ ಒಂದು 80,000-90,000 ಜನ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ ಬ್ಲ್ಯಾಡರ್ ಕ್ಯಾನ್ಸರಿಂದ ಪ್ರತಿ ವರ್ಷ ಹೊಸ ರೋಗಿಗಳು ಉಂಟಾಗ್ತಾರೆ. ಅದೇ ನೀವು ಕರ್ನಾಟಕದಲ್ಲಿ ನೋಡಿದರೆ ಸಾಧಾರಣ ಒಂದು 3,500ದಿಂದ ಸಾಧಾರಣ 4,500 ಜನರು ಈ ಕಾಯಿಲೆ ಹೊಸ ರೋಗಿಗಳು ಉಂಟಾಗ್ತಾರೆ. ನಮ್ಮ ಸೌತ್ ಕೇಂದ್ರ ಅಂದರೆ ಈಗ ನೀವು ನಮ್ಮ ಉಡುಪಿ ಮತ್ತು ಮಂಗಳೂರು ಈ 2 ಜಿಲ್ಲೆಗಳನ್ನು ಇದು ಮಾಡಿದರೆ ಸಾಧಾರಣ ಒಂದು 150-200 ಕೇಸು ಪ್ರತಿ ವರ್ಷ ಹೊಸ ಕೇಸುಗಳು ಉಂಟಾಗ್ತದೆ.